ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇ ಶನಿವಾರ, ಶ್ರಾವಣ ಶನಿವಾರ ಆಗಿದೆ, ಹಾಗಾಗಿ ಬೇಗನೆ ಎದ್ದಿದೆ. ಸೊ ಎದ್ದಿವಾಗ ಹಾಲು ಕಾಯಿಸ್ತಾ ಇದ್ದೀನಿ ಕಾಫಿ ಕುಡಿಯೋದಕ್ಕೆ ಅಂತ. ಹಾಗೆ ನನ್ನ ಮಗನಿಗೂ ಹಾಲು ಕೊಡಬೇಕಾಗಿತ್ತು, ಹಾಗಾಗಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳೆದ್ದು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಸೊ ನೋಡಿ, ಅವಳು ಬೆಳಗ್ಗೆ ಎದ್ದಿದ ತಕ್ಷಣ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ನನ್ನ ಮಗ ನೋಡಿ, ಪಾತ್ರೆ ಏನಾದರೂ ಸಿಕ್ಕಿರೆ ಎಲ್ಲ ತಗೊಂಡು ಆಟ ಆಡ್ತಾ ಇರ್ತಾನೆ. ನೋಡಿ, ಈ ರೀತಿ ಎಲ್ಲಾದರೂ ಜೋಡಿಸಿಡ್ಲಿ ಪಾತ್ರೆಗಳೆಲ್ಲ ತಗೊಂಡು ಆಟ ಆಡಕ್ಕೆ ಹೋಗ್ತಾನೆ. ಅವನಿಗೆ ಒಂದು ಐಟಮ್ ಬೇಕಾಗಲ್ಲ, ಎಲ್ಲ ಪಾತ್ರೆಗಳು ಬೇಕು. ಬಾ 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 ಚಿನಿ, ಬಾ ಬಾ ಕರಿ ನೀನು, ಬಾ 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 ಹೇಳು ಹಾಯ್ ಹಾಯ್. ಇನ್ನು ನನ್ನ ಮಗಳು ಕಲರಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾಳೆ, ಇವಾಗ ಎದ್ದಿದ್ದಾಳೆ. ಸೊ ನೋಡಿ, ಬೆಳಗ್ಗೆನೇ ಎದ್ದಿದ್ದಾಳೆ ಕಲರಿಂಗ್ ಮಾಡಬೇಕಂತ ಹೇಳಿ. ಸೊ ಇನ್ನು ನಾನು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿದ್ದೀನಿ. ಇವಾಗ ಕಾಫಿ ಕುಡಿದ್ಬಿಟ್ಟು ಇವಾಗ ತಿಂಡಿ ರೆಡಿ ಮಾಡಬೇಕು. ತಿಂಡಿ ಇವಾಗ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ಸೊ ಹೋಗಬೇಕಾಗಿತ್ತು. ಹಾಗಾಗಿ ಇವಾಗ ಕಾಫಿ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ನನ್ನ ಮಗಳು ಎದ್ದಾಳ್ತಾಳೆ. ಇನ್ನು ದೊಡ್ಡವಳಿಗೆ ಪೇರೆಂಟ್ಸ್ ಮೀಟಿಂಗ್ ಇರೋದು. ಅವಳು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡು, ಹಾಗಾಗಿ ಮೀಟಿಂಗ್ ಇದೆ, ಹೋಗ್ಬೇಕು. ಇವಾಗ ನಮ್ಮ ಹಸ್ಬೆಂಡ್ ಅವರು ಹೊರಗಡೆ ಹೋಗಿದ್ದಾರೆ, ಅವ್ರು ಹೋಗೋದಕ್ಕಾಗಲ್ಲ, ಹಾಗಾಗಿ ನಾನೇ ಹೋಗ್ತಾ ಇದ್ದೀನಿ. ಸರಿ, ಇವಾಗ ಕಾಫಿ ಮುಗಿಸ್ಕೊಂಡು, ಕಾಫಿ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಇನ್ನು ನನ್ನ ಮಗಂಗೆ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕಾಫಿ ಕುಡಿತೀನಿ, ಕಾಫಿ ಮುಗಿಸ್ಕೊತೀನಿ ಇವಾಗ. ಫ್ರೆಂಡ್ಸ್, ಇವಾಗ ಅನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸೊ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಇವಾಗ ನೀಟಾಗಿ ಅನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಚಿತ್ರಾನ್ನಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಗೊಜ್ಜು ಕೂಡ ಒಂದು ಕಡೆ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ನಾನು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಇವಾಗ ಸೇರಿಸ್ಕೊತೀನಿ ಅಷ್ಟೇ. ಇನ್ನು ಎಲ್ಲನೂ ಸೇರಿಸಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸೊ ಸ್ವಲ್ಪ ಕಾಯಿ ತುರಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಸಾಸಿವೆನ ಸೇರಿಸಿ ಇವಾಗ ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿದ್ದೀನಿ. ಈ ರೀತಿ ರೆಡಿಯಾಗಿತ್ತು. ಇದನ್ನು ಸ್ಟವ್ನ ಆಫ್ ಮಾಡ್ಕೊತೀನಿ ಇವಾಗ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದ್ದೀವಿ ಸ್ಕೂಲ್ ಹತ್ರ ಹೋಗೋದಕ್ಕೆ. ಇನ್ನು ನೋಡಿ, ನಮ್ಮ ಪಾಪನ ಚಳಿ ಆಗುತ್ತೆ ಅಂತೇಳಿ ಅವನಿಗೆ ಟೋಪಿ ಇಕ್ಕೊಂಡು, ಸೊ ಸಾಕ್ಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳೂ ರೆಡಿಯಾಗಿದ್ದಾಳೆ, ಅವಳಿಗೆ ಸ್ಕೂಲ್ ಇಲ್ಲ. ಸೊ ಇವಳಿಗೆ ಒಬ್ಳಿಗೇ, ರಚನಾಗ ಒಬ್ಳಿಗೇ ಪೇರೆಂಟ್ಸ್ ಮೀಟಿಂಗ್ ಇರೋದು. ಸೊ ಪ್ರೋಗ್ರೆಸ್ ಕಾರ್ಡೆಲ್ಲ ತೋರಿಸ್ತಾರೆ, ಮಾರ್ಕ್ಸ್ ಎಷ್ಟು ತೆಗ್ದಿದ್ದಾರೆ ಅಂತ ಟೆಸ್ಟಲ್ಲಿ. ಸೊ ಅದನ್ನು ವಿಚಾರಿಸೋದಕ್ಕೆ ಅಂತ ಹೋಗ್ತೀವಿ. ಅವರು ಟೆಸ್ಟ್ ಆದಮೇಲೆ ಈ ಥರ ಕರಿತಾ ಇರ್ತಾರೆ, ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ಬಿಟ್ಟು. ಮಂತ್ಲಿ 2 ಮಂತ್ಸಲ್ಲಿ 3 ಮಂತ್ಸಲ್ಲಿ ಮಾಡ್ತಾ ಇರ್ತಾರಲ್ಲ ಟೆಸ್ಟು. ಸೊ ಅವಾಗವಾಗ ಕರಿತಾ ಇರ್ತಾರೆ. ಇನ್ನು ನನ್ನ ಮಗಗೆ ನಿದ್ದೆ ಬರುತ್ತೆ ಇನ್ನೇನು ಸ್ವಲ್ಪ. ಸೊ ಇವಾಗ ಹೊರಡ್ತೀವಿ, ಆಟೋ ಹೋಗಬೇಕಾಗುತ್ತೆ. ಸೊ ನಮ್ಮ ಹಸ್ಬೆಂಡ್ ಇಲ್ಲ, ಹಾಗಾಗಿ ನಮ್ಮ ಹಸ್ಬೆಂಡು ಸಲ ಅವರೇ ಹೋಗ್ತಾಯಿದ್ರು ಮೀಟಿಂಗ್ಸ್ಗೆ. ಇತ್ತು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಮಾಡ್ತೀನಿ, ಬಾಯ್ ಬಾಯ್ ಅಂತ ಚಿನ್ನ ಮರೆ ಕಡೆ ನೀನು. ಬಾಯ್ ಹಾಯ್ ಅಂತಾರೆ, ಬಾಯ್ ಅಂದ್ಬಿಟ್ಟು ಹಾಯ್. ಆಯ್ತಾಯ್ತು. ಓಕೆ ಫ್ರೆಂಡ್ಸ್, ವಿಡಿಯೋ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೊರಟಿದ್ದೀವಿ ಆಟೋದಲ್ಲಿ. ಇನ್ನು ನಮ್ಮ ಮನೆ ಎದುರುಗಡೆನೇ ಆಟೋ ಇದೆ. ಸೊ ಅವ್ರಿಗೆ ಹೇಳ್ತೀವಿ ಸಲ ಏನಕ್ಕಾದರೂ ಹೋಗ್ಬೇಕಂತಂದರೆ ಅವರೇ ಬರ್ತಾರೆ. ಅಣ್ಣನೇನೆ ಪರಿಚಯ ಆಗಿದ್ದಾರೆ. ಸೊ ಇನ್ನು ಅವ್ರ ಮಕ್ಳಿಗೂ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತೆ ಇವತ್ತೇ. ಹಾಗಾಗಿ ಅವ್ರ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗಿದ್ರು. ಅವ್ರ ಸ್ಕೂಲು ಮೊದಲು ಸಿಗುತ್ತೆ. ಸೊ ನೆಕ್ಸ್ಟು ನಮ್ಮ ಸ್ಕೂಲ್ ಹತ್ರ ಬಿಟ್ಟು ವಾಪಸ್ ಬರ್ತಾರೆ ಅವರು. ಸೊ ಇವಾಗ ಹೊರಟು 30 ಸ್ಟಾರ್ ಮ್ಯಾಕ್ಸಲ್ಲಿ ಇಷ್ಟೇ. 23 + 30.
ಇನ್ನು ಸ್ಕೂಲಲ್ಲಿ ಒಂದೊಂದು ಬ್ಯಾಚ್ಗೆ ಒಂದೊಂದು ಟೈಮು ಪೇರೆಂಟ್ಸ್ ಮೀಟಿಂಗ್ ತಗೊಂಡಿದ್ರು. ಒಬ್ಬರು ಹೋದ್ಮೇಲೆ ಒಬ್ಬರು ಬರಬೇಕಾಗುತ್ತೆ. ನಂದು ಇವಾಗ ಮುಗೀತು. ಸೊ ನಾನು ಹೋದಾಗ 3 ಮೆಂಬರ್ಸ್ ಇದ್ದರು. ಅವ್ರದ್ದಾದಮೇಲೆ ನಾನು ಮುಗಿಸ್ಕೊಂಡು ಇವಾಗ ವಾಪಸ್ ಬಂದೆ. ಇನ್ನು ಮಕ್ಕಳು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತಂದರು. ಹಾಗೆಯೇ ಸ್ವಲ್ಪ ಹೊತ್ತು ಆಟ ಆಡ್ಸೋದಕ್ಕೆ ಅಂತ ಕರ್ಕೊಂಬಂದೆ. ಇವಾಗ ಎಲ್ಲರೂ ಆಟ ಆಡ್ತಾಯಿದ್ದಾರೆ. ಸೊ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ಲು. ಕನ್ನಡ ಮತ್ತು ಹಿಂದಿನಲ್ಲಿ ಸ್ವಲ್ಪ ಕಡಿಮೆ ತೆಗ್ದಿದ್ಲು. ಹಾಗಾಗಿ ಮೇಡಮ್ಮು ಫಸ್ಟ್ ಕ್ಲಾಸ್ ಇವಳು ಚೆನ್ನಾಗಿ ಓದ್ತಾಳೆ, ನೀವು ಸ್ವಲ್ಪ ಪ್ರಿಪೇರ್ ಮಾಡಿ ಅಷ್ಟೇ ಅಂತ ಹೇಳಿದರು. ಸೊ ಹಾಗೆ ಕರ್ಕೊಂಡು ಇವಾಗ ಮನೆಗೆ ಬಂದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.